ಮುತ್ತಪ್ಪರಾಯಿ ಪುತ್ರ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕರನ್ನ ಪೊಲೀಸರು ಬಂಧಿಸೋ ಕೆಲಸವನ್ನು ಮಾಡಿದ್ದಾರೆ. ಬಟ್ ಈ ಪ್ರಕರಣದಲ್ಲಿ ಪ್ರಮುಖ ವ್ಯಕ್ತಿಯಾಗಿರುವಂತಹ ರಿಕ್ಕಿ ರೈನನ್ನ ಇನ್ನೂ ವಿಚಾರಣೆಗೆ ಒಳಪಡಿಸಿಲ್ಲ. ಹೀಗಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ನೋಟಿಸ್ ಜಾರಿಯಾಗಿದೆ. ವಿಚಾರಣೆಗೆ ಹಾಜರಾಗುವುದಕ್ಕೆ 20 ದಿನಗಳ ಕಾಲಾವಕಾಶವನ್ನ ರಿಕ್ಕಿ ರೈ ಕೇಳಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಮೆಡಿಕಲ್ ರಿಪೋರ್ಟ್ ಅನ್ನ ಕೊಟ್ಟು ನಾನು ರಿಕವರ್ ಆಗಬೇಕು, ಹೀಗಾಗಿ ಟೈಮ್ ಬೇಕು ಅಂತ ಕೇಳಿದಾರಂತೆ. ವಿಚಾರಣೆ ಬಳಿಕ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಕೂಡ ನಿರ್ಧರಿಸಿದ್ದಾರೆ. ಕೆಲವೊಂದು ಸಾಕ್ಷ್ಯಾಧಾರವನ್ನ FSLಗೆ ಕಳಿಸಿಕೊಟ್ಟಿದ್ದಾರೆ. ಗನ್ ಬುಲೆಟ್ಸ್ ಇರ್ಬೋದು ಅಥವಾ ಕೆಲ ಅವಶೇಷಗಳಿರ್ಬೋದು, ಫಿಂಗರ್ ಪ್ರಿಂಟ್ಸು ಸೇರಿದಂತೆ ಅನೇಕ ರಿಪೋರ್ಟ್ಗಳು ಪಾರ್ಷಲ್ ಬರುತ್ತೆ. ಯೂಶಲಿ ಈ ರಿಪೋರ್ಟ್ಸು ಫುಲ್ ಬರೋದಿಲ್ಲ. ಸೊ ಫಸ್ಟ್ 3 ಡೇಸ್ನಲ್ಲಿ ಒಂದು ರಿಪೋರ್ಟ್ ಬರುತ್ತೆ, ಪ್ರೈಮರಿ ರಿಪೋರ್ಟ್ ಬರುತ್ತೆ. ಅದಾದಮೇಲೆ ಹಂತವಾಗಿ ರಿಪೋರ್ಟ್ಸ್ ಬರುತ್ತೆ. ಸೊ ಕೆಲ ರಿಪೋರ್ಟ್ಸ್ಗಳು ಇನ್ನೂ ಕೂಡ ಬಾಕಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕಿಂತ ಮುಂಚೆ ಈ ರಿಕ್ಕಿ ರೈ ಸ್ಟೇಟ್ಮೆಂಟನ್ನು ಕೂಡ ದಾಖಲಿಸ್ಕೊಳ್ಬೇಕು. ಆಲ್ಮೋಸ್ಟ್ ಈ ಶೂಟೌಟು ಅದು ಫೇಕ್ ಶೂಟೌಟು ಮಾಡಿಸಿದ್ದು ಅಂತ ಕನ್ಕ್ಲೂಷನ್ನ ದಾರಿಯಲ್ಲಿ ಪೊಲೀಸರ ತನಿಖೆ ನಡೀತಾ ಇದೆ. ಬಿಕಾಸ್ ಅರೆಸ್ಟ್ ಆದವರು ಎಲ್ಲರೂ ಕೂಡ ರಿಕ್ಕಿ ರೈ ಸುತ್ತಮುತ್ತ ಇದ್ದವರೇ. ಅವರ ಪ್ರಕರಣದಲ್ಲಿ ನಾವು ಇಲ್ಲಿ ತನಕ ಎಲ್ಲ ರೀತಿಯಾದಂತಹ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿದ ನಂತರ ನಾವು ಕೆಲವೊಂದು ರಿಪೋರ್ಟ್ಸ್ಗಳಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ರಿಪೋರ್ಟ್ಸ್ಗಳು ಬಂದ ನಂತರ ನಾವು ಮುಂದಿನ ಪ್ರೊಸೀಜರ್ಸ್ಗಳನ್ನ ಫಾಲೋ ಮಾಡ್ತೀವಿ, ಚಾರ್ಜ್ ಶೀಟ್ ಮಾಡ್ತೀವಿ. ಜೊತೆಗೆ ರಿಕ್ಕಿ ರೈ ಅವ್ರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಅವರು ತನಿಖೆಗೆ ಹಾಜರಾಗಿ ಅಂತ ಅವರು ಕಾಲಾವಕಾಶ ಕೇಳಿದ್ದಾರೆ, ಅದನ್ನು ನೀಡಿದ್ದೀವಿ. ಬಂದ ನಂತರದಲ್ಲಿ ನಾವು ಅದನ್ನು ಪ್ರೊಸೀಜರ್ಸ್ನ ಫಾಲೋ ಮಾಡ್ತೀವಿ. ಈ ವಿಠಲ್ ಪಾತ್ರ ಏನು ಅಂತ ಸರ್, ಒಂದಷ್ಟು ದಿನ ಕಸ್ಟಡಿಗೆ ತೊಗೊಂಡಿದ್ರಿ, ಏನಾದರೂ ಹೇಳಿದ್ ನಾವು ಸರ್? ವಿಠಲ್ ಪಾತ್ರ ನಮಗೆ ನಮ್ಮ ತನಿಖೆಯಲ್ಲಿ ಏನು ಅವರೇನೆ ಅದರಲ್ಲಿ ಅಕ್ಯೂಸ್ ಇದ್ದಾರೆ, ಅದನ್ನು ನಾವು ದಸ್ತಗಿರಿ ಮಾಡಿ ನಾವು JCಗೆ ಬಿಟ್ಟಿದ್ದೀವಿ. ಜೊತೆಯಲ್ಲಿ ಕೆಲವೊಂದು ಏನು ನಾವು FSLಗೆ ಕಳಿಸ್ಬೇಕಾಗಿತ್ತು ಅದನ್ನೆಲ್ಲ ನಾವು